ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮಗೆ ಪ್ರತಿದಿನ ನೆನಪಾಗುವ ವ್ಯಕ್ತಿ ಏನು ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ, ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ, ಅಡ್ವೈಸ್ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಗಿವ್ ಬ್ಯಾಕ್ ಅನ್ನೋದು ಬರ್ತದೆ. ಇಲ್ಲಿ ಯು ಆರ್ ನಾಟ್ ಅಲೋನ್, ಇಲ್ಲಿ ಜಸ್ಟ್ ಆಸ್ಕ್ ಅನ್ನೋದಿದೆ. ಇಲ್ಲಿ ಪ್ರೇಯರ್ಸ್ ಇದೆ, ಮ್ಯಾನಿಫೆಸ್ಟೇಷನ್ ಇದೆ. ಈ ಕನೆಕ್ಷನ್ ಮುಂದುವರಿಲಿ, ಹಾಗೆ ಅವರು ಯೋಚನೆ ಮಾಡೋದಿದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಏನು ಕಾರ್ಡ್ ಬರುತ್ತೆ? ಅಲ್ಲಿ ಏನಿದೆ? ಇಟ್ ವಾಸ್ ಮೈ ಫಾಲ್ಟ್ ಬಟ್ ಸ್ಟಿಲ್ ಐ ಬ್ಲೇಮ್ಡ್ ಯು. ಐ ನೋ ಯು ಟ್ರಸ್ಟ್ ಮೀ ಅಂತ ಹೇಳ್ತಾ ಇದ್ದಾರೆ. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅನ್ನೋದು ಗೊತ್ತಿದೆ, ಆದ್ರೂ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಇಲ್ಲಿ ತಪ್ಪೆಲ್ಲ ನನ್ನದೇ ಅಂತ ಹೇಳ್ತಾ ಇದ್ದಾರೆ, ಆದ್ರೂ ನಾನು ನಿನಗೇನೇನೋ ಹೇಳಿದ್ದೀನಿ, ಅದನ್ನೆಲ್ಲ ಮರ್ತು ಬಿಡು ಅಂತ ಹೇಳ್ತಾ ಇದ್ದಾರೆ. ಏನೇನೋ ತಪ್ಪು ಕಲ್ಪನೆಗಳಿದೆ ಇಬ್ಬರಲ್ಲೂ, ಅದನ್ನೆಲ್ಲ ಮರೆತು ಮುಂದೆ ಹೋಗೋಣ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ಯು ಆರ್ ನಾಟ್ ಅಲೋನ್ ಅಂತ ಹೇಳ್ತಾ ಇದ್ದಾರೆ. ನೀನು ಒಂಟಿಯಲ್ಲ, ನಾನಿದ್ದೀನಿ ನಿನ್ನ ಜೊತೆಗೆ ಹಾಗೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಏನೋ ರಿಗ್ರೆಟ್ಸ್ ಇದೆ, ಪಶ್ಚಾತ್ತಾಪ ಕಾಣ್ತಾ ಇದೆ. ಆಗಾಗ ದೇವ್ರನ್ನ ಬೇಡ್ಕೊಳ್ಳೋದಿದೆ. ಏನೋ ಆಗಿದ್ದಾಗೋಯ್ತು, ಈ ಕನೆಕ್ಷನ್ ಮುಂದುವರಿಲಿ, ಇದೆಲ್ಲ ಸರಿಯಾಗಲಿ ಹಾಗೆ ದೇವ್ರನ್ನ ಕೇಳ್ಕೊಳ್ಳೋದಿದೆ. ಇವರು ಚೆನ್ನಾಗಿ ನಡೀತಾ ಇದ್ದ ರಿಲೇಷನ್ಶಿಪ್ನಲ್ಲಿ ಏನೋ ತಪ್ಪು ಕಲ್ಪನೆಗಳಿದೆ, ಏನೋ ಮಾತುಕತೆಗಳಾಗಿದೆ. ಸರಿ, ಅದನ್ನು ನೀವು ಮನಸ್ಸಿಗೆ ಹಚ್ಕೊಂಡಿದ್ದೀರಾ ಅನ್ನೋದಿದೆ. ಅವ್ರ ಮಾತುಗಳು ನಿಮಗೆ ಹರ್ಟ್ ಆಗಿದೆ. ನಾನು ಆ ಥರ ಹೇಳಬಾರ್ದಿತ್ತು ಹಾಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ನೀವು ಸೈಲೆಂಟ್ ಆಗಿರೋದು ಅವ್ರಿಗೆ ಯೋಚನೆ ಆಗ್ತಾ ಇದೆ. ಇದು ಹೀಗೆ ಮುಂದುವರಿಯುತ್ತೆ ಅನ್ನೋ ಇನ್ಸೆಕ್ಯೂರಿಟಿ ಕಾಣ್ತಾ ಇದೆ. ಲೈಫಲ್ಲಿ ಒಂದೊಂದು ಸರಿ ಏನೇನೋ ಮಾತುಗಳು ಬರುತ್ತೆ, ಅಲ್ಲಿ ತಪ್ಪು ಕಲ್ಪನೆಗಳಿರುತ್ತೆ. ಅದನ್ನೆಲ್ಲ ಮರೆತು ಮುಂದೆ ಹೋದಾಗ ಜೀವನ ಸುಂದರವಾಗಿರುತ್ತೆ. ಈಗ ಇವ್ರಿಗಿಲ್ಲಿ ಓವರ್ ಥಿಂಕಿಂಗ್ ಇದೆ. ಈ ಕನೆಕ್ಷನ್ನಲ್ಲಿ ಆತ್ಮೀಯತೆ ಬೆಳೆದಿತ್ತು, ಅಟ್ಯಾಚ್ಮೆಂಟ್ ಇತ್ತು. ಆದರೆ ಇಲ್ಲಿ ಯಾವುದೋ ತಪ್ಪು ಕಲ್ಪನೆಗಳಿಂದ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಇಲ್ಲಿ ಸೈಲೆನ್ಸ್ ಇದೆ. ಇಬ್ಬರು ಮೌನವಾಗಿದ್ದೀರಾ ಸರಿ, ಆದರೆ ಮನಸ್ಸು ಮೌನವಾಗಿಲ್ಲ. ನಿಮಗೂ ಅವ್ರು ಸದಾ ನೆನಪಾಗ್ತಾ ಇರ್ತಾರೆ. ಅವ್ರಿಗೂ ನಾನು ಈ ಥರ ಹೇಳಬಾರ್ದಿತ್ತು, ನಾನು ಹೀಗೆ ಮಾಡಬಾರ್ದಿತ್ತು ಹಾಗೆ ಅನ್ನಿಸ್ತಾ ಇದೆ ಅವ್ರಿಗೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಏನೋ ವೇಟಿಂಗ್ ಎನರ್ಜಿ ಬರ್ತಾ ಇದೆ. ಹಾಗೆ 10 ಆಫ್ ಸಾರ್ಡ್ಸ್, ಇಲ್ಲೊಂದು ರೀಬರ್ತ್, 2 ಆಫ್ ವ್ಯಾಂಡ್ಸ್, ಕ್ವೀನ್ ಆಫ್ ಪ್ಯಾಂಟಿಕಲ್ಸ್, ಇಲ್ಲಿ ಫೂಲ್ ಕಾರ್ಡ್ ಬರ್ತಾ ಇದೆ. ಅವ್ರಿಗೆ ನಿಮ್ಮನ್ನು ಕಳ್ಕೊತೀನಿ ಅನ್ನೋ ಹೆದರಿಕೆ ಇದೆ. ಮುಂದೆ ಏನಾಗುತ್ತೋ ಅನ್ನಿಸ್ತಾ ಇದೆ, ಕನ್ಫ್ಯೂಷನ್ಸ್ ಇದೆ. ಈ ಕನೆಕ್ಷನಲ್ಲಿ ಏನೋ ಸಡನ್ ಚೇಂಜಸ್ ಇತ್ತು ಅನ್ನೋದಿದೆ. ಇದ್ದಕ್ಕಿದ್ದ ಹಾಗೆ ಏನೋ ಮಾತುಕತೆಗಳಾಗಿದೆ. ಅದು ಬೇಕು ಅಂತ ಮಾಡಿರೋದಲ್ಲ, ಏನೋ ನಡೆದು ಹೋಗಿದೆ. ಆದರೆ ಈಗ ಓವರ್ ಥಿಂಕಿಂಗ್ ಇದೆ, ವೇಟಿಂಗ್ ಎನರ್ಜಿ ಬರ್ತಾ ಇದೆ. ಹಾಗೆ ಓವರ್ ಪೊಸೆಸಿವ್ನೆಸ್ ಇದೆ. ಒಂದು ಕಾಲದಲ್ಲಿ ನಿಮಗೆ ತುಂಬ ಕೇರ್ ಮಾಡ್ತಾಯಿದ್ರು. ನೀವು ಒಂದಿನ ಮೆಸೇಜ್ ಮಾಡ್ದಿದ್ರು, ಕಾಲ್ ಮಾಡ್ತಿದ್ರು, ತುಂಬ ನಿಮ್ಮನ್ನು ವಿಚಾರಿಸೋದಿತ್ತು. ಎಲ್ಲಿ ಅತಿಯಾದ ಪ್ರೀತಿ ಇರುತ್ತೋ ಅಲ್ಲಿ ಇನ್ಸೆಕ್ಯೂರಿಟಿ ಇರುತ್ತೆ. ಆಗಾಗ ನಿಮ್ಮನ್ನು ಹೆಚ್ಚು ಕಂಟ್ರೋಲ್ ಮಾಡ್ತಾಯಿದ್ರು. ಅದರಿಂದ ನಿಮಗೂ ಕಿರಿಕಿರಿ ಆಗ್ತಾಯಿತ್ತು. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಸಮಸ್ಯೆ ಇರುತ್ತೆ. ಹಾಗಿರೋದ್ರಿಂದನೇ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅನ್ನೋದು ಬರ್ತಾ ಇದೆ. ಅವ್ರಿಗೆ ನಿಮ್ಮ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಆಗಾಗ ನಿಮ್ಮನ್ನು ಗಮನಿಸೋದಿತ್ತು ಅವರು. ನೀವು ಯಾರ ಜೊತೆ ಮಾತಾಡ್ತೀರಾ, ನೀವು ಯಾವಾಗ ಆನ್ಲೈನಲ್ಲಿರ್ತೀರಾ ಅದನ್ನೆಲ್ಲ ಚೆಕ್ ಮಾಡೋದಿತ್ತು. ಅವ್ರ ಪ್ರಶ್ನೆಗಳಿಗೆ, ಅವರ ಅನುಮಾನಗಳಿಗೆ ನೀವು ಸರಿಯಾದ ಉತ್ತರ ಕೊಟ್ಟಿದ್ರೂ ಅದರಿಂದ ಅವ್ರಿಗೇನೂ ಖುಷಿ ಇರಲಿಲ್ಲ. ಆಗಾಗ ಅನುಮಾನದ ಭೂತ ಕಾಡ್ತಾನೇ ಇತ್ತು ಅವ್ರಿಗೆ. ಇದರಿಂದ ನಿಮಗೂ ಬೇಜಾರಾಗಿದೆ. ನೀವು ಸೈಲೆಂಟ್ ಆಗಿದ್ದೀರಾ. ನೀವು ಸೈಲೆಂಟ್ ಆಗಿರೋದ್ರಿಂದ ಈ ವ್ಯಕ್ತಿಗೆ ಬುದ್ಧಿ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಇದಕ್ಕೆಲ್ಲ ನಾನೇ ಕಾರಣ ಅನ್ನೋದು ಗೊತ್ತಾಗಿದೆ. ಸುಮ್ಮನೆ ಅನುಮಾನಗಳು ಪಟ್ಟಿದ್ದೀನಿ, ತಪ್ಪು ಮಾಡಿದ್ದೀನಿ, ಸರಿ, ಅದನ್ನೆಲ್ಲ ಸರಿ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಇದರಿಂದ ನಿಮಗೆ ಬೇಜಾರಾಗಿದೆ ಅನ್ನೋದು ಗೊತ್ತಿದೆ. ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನೋದು ಗೊತ್ತಿದೆ. ಅವರ ಈ ಬಿಹೇವಿಯರಿಂದ
ನಿಮ್ಗೆ ಹರ್ಟ್ ಆಗಿದೆ ಅನ್ನೋದು ಗೊತ್ತಿದೆ. ಮುಂದೇನು ನಿನ್ನ ಜೊತೆ ಇರ್ತೀನಿ ನಾನು, ಏನೋ ಆಗೋಯ್ತು ಅದನ್ನೆಲ್ಲ ಮರೆತು ಮುಂದೆ ಹೋಗೋಣ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ಎಂಪರರ್ ಕಾರ್ಡ್ ಬರ್ತಾ ಇದೆ. ಇಲ್ಲೊಂದು ನೈಟ್ ಆಫ್ ಕಪ್ಸ್ ಇದೆ, 7 ಆಫ್ ವ್ಯಾಂಡ್ಸ್, ಇಲ್ಲಿ 6 ಆಫ್ ಕಾಯಿನ್ಸ್, ಇಲ್ಲೊಂದು 9 ಆಫ್ ಕಪ್ಸ್ ಬರ್ತಾರೆ, ಇಲ್ಲಿ 6 ಆಫ್ ಸಾರ್ಟ್ಸ್ ಇದೆ. ಅವ್ರ ಮಾತುಗಳು ನಿಮಗೆ ಹರ್ಟ್ ಆಗಿದೆ ಸರಿ, ಆದ್ರೂ ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ಪ್ರತಿ ಸರಿ ಸೋಲ್ತಾ ಇದ್ರಿ, ಯಾಕೆಂದರೆ ಆ ವ್ಯಕ್ತಿನ ನೀವು ತುಂಬ ಇಷ್ಟಪಟ್ಟಿದ್ರಿ. ಈ ಸರಿ ನೀವು ಸೈಲೆಂಟ್ ಆಗಿದ್ದೀರಾ. ಇಲ್ಲಿಬ್ರಿಗೂ ಏಜ್ ಡಿಫ್ರೆನ್ಸ್ ಇದೆ ಅನ್ನೋದು ಬರ್ತಾ ಇದೆ, ಆದರೆ ಅಟ್ಯಾಚ್ಮೆಂಟ್ ಇದೆ, ಆತ್ಮೀಯತೆ ಬೆಳೆದಿದೆ. ಹಾಗೆ ಯಾವುದೋ ಹಿಂದಿನ ಕಹಿ ನೆನಪುಗಳಿದೆ ನಿಮಗೆ. ಈ ವ್ಯಕ್ತಿ ಭೇಟಿಯಾದಾಗಿಂದ ನಿಮ್ಮ ಜೀವನದಲ್ಲಿ ಏನೋ ಸಂತೋಷ ಇತ್ತು, ಯಾವುದೋ ಜನ್ಮದಲ್ಲಿ ಅದೃಷ್ಟ ಮಾಡಿದ್ದೆ ಹಾಗೆಲ್ಲ ನೀವು ಯೋಚನೆ ಮಾಡೋದಿತ್ತು. ನಿಮ್ಗೆ ಅವ್ರು ತುಂಬ ಕೇರ್ ಮಾಡ್ತಾಯಿದ್ರು, ಈಗಲೂ ನಿಮ್ಮನ್ನು ಬಿಟ್ಕೊಡೋ ಇಷ್ಟ ಇಲ್ಲ ಅವ್ರಿಗೆ. ಅವರು ಒಳ್ಳೆಯ ಸ್ವಭಾವದ ಪರಿಚಯ ನಿಮಗೂ ಇದೆ. ಹಾಗಿರೋದ್ರಿಂದನೇ ಪ್ರತಿ ಸರಿ ನೀವೇ ಕನೆಕ್ಟ್ ಆಗ್ತಾಯಿದ್ರಿ, ನೀವೇ ಸೋಲ್ತಾ ಇದ್ರಿ. ಆದರೆ ಈಗೇನೋ ಈಗೋ ಇದೆ, ಸೈಲೆಂಟ್ ಆಗಿದ್ದೀರಾ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಪೇಷನ್ಸ್ ನೋಡಿದ್ರಾ, ದಿ ಡ್ರೀಮ್, ಮತ್ತೊಂದು ಸೋರ್ಸ್, ಹಾಗೆ ಕರೇಜ್ ಬರ್ತಾ ಇದೆ. ಇಲ್ಲೊಂದು ಪ್ರೊಜೆಕ್ಷನ್ಸ್ ಬರ್ತಾ ಇದೆ, ಇಲ್ಲಿ ಗೈಡೆನ್ಸ್, ನಿಮಗೆ ಏಂಜಲ್ ಗೈಡೆನ್ಸ್ ಏನಿದೆ ನೋಡೋಣ. ಈ ಕನೆಕ್ಷನಲ್ಲಿ ಪೇಷನ್ಸ್ನ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ. ಅನುಮಾನಗಳಿತ್ತು ಸರಿ, ಅವರು ತಾಳ್ಮೆ ಕಳ್ಕೊಂಡಿದ್ದಾರೆ, ನಿಮ್ಗೇನೇನೋ ಹೇಳಿದರೆ ಅದರಿಂದ ನಿಮಗೆ ಬೇಜಾರಾಗಿದೆ, ಹರ್ಟ್ ಆಗಿದೆ. ಇಲ್ಲಿ ನೀವು ಅವ್ರ ಡ್ರೀಮ್ ಪರ್ಸನ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಇಲ್ಲೊಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ, ಡೆಸ್ಟಿನಿ ನಿಮ್ಮಿಬ್ಬರನ್ನು ಭೇಟಿ ಮಾಡಿಸಿದೆ. ಈ ಕನೆಕ್ಷನ್ ಮುಂದುವರಿಯಲ್ಲ ಅನ್ನೋದು ಗೊತ್ತಿದ್ರೂ ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿದ್ದೀರಾ, ಆತ್ಮೀಯತೆ ಬೆಳೆದಿದೆ, ಅಟ್ಯಾಚ್ಮೆಂಟ್ ಬೆಳೆದಿದೆ. ಪಾಸ್ಟ್ ಲೈಫ್ ಕನೆಕ್ಷನ್ ಇರೋದ್ರಿಂದ ಅಲ್ಲಿ ಬ್ಲಾಕೇಜಸ್ ಇರುತ್ತೆ, ಆಗಾಗ ನೀವು ಡಿಸ್ಕನೆಕ್ಟ್ ಆಗ್ತೀರಾ. ಆದರೆ ಅಟ್ಯಾಚ್ಮೆಂಟ್ ಇದೆ, ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲಿ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ. ಮುಂದೇನೂ ಹೀಗೆ ಸ್ವಲ್ಪ ದಿನ ಇರುತ್ತೆ ಇದು. ಆದರೆ ಯಾವಾಗಲೂ ನಾನು ನಿನ್ನ ಜೊತೆಗಿದ್ದೀನಿ, ಯಾವತ್ತೂ ನಿನ್ನ ಕೈ ಬಿಡಲ್ಲ, ಆ ಯೋಚನೆ ಅವ್ರಿಗಿದೆ. ಹಾಗೆ ನಿಮ್ಗೆ ಅವ್ರು ಎಷ್ಟೋ ಸರಿ ಹೇಳಿರಲೂಬಹುದು. ಈ ಕನೆಕ್ಷನಲ್ಲಿ ಇಂಟೆನ್ಸಿಟಿ ಇದೆ, ಏನೋ ಸೀಕ್ರೆಟ್ ರಿಲೇಷನ್ಶಿಪ್ ಹಾಗೂ ಅನ್ನಿಸ್ತಾ ಇದೆ ಕೆಲವ್ರದ್ದು. ಇಬ್ರಿಗೂ ಏಜ್ ಡಿಫ್ರೆನ್ಸ್ ಇದೆ, ಆದರೆ ಅಲ್ಲಿ ಅಟ್ಯಾಚ್ಮೆಂಟ್ ಇದೆ. ಆಗಾಗ ನಿಮ್ಮಿಂದ ದೂರ ಇದ್ರೂ ನಿಮ್ಮ ಮೇಲೆ ಕೇರಿಂಗ್ ಭಾವನೆ ಇದೆ. ಫಿಸಿಕಲಿ ದೂರ ಆಗಿದ್ರೂ ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದಾರೆ ಈ ವ್ಯಕ್ತಿ ನಿಮಗೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ, ಕೆಲವು ಮೆಸೇಜ್ಗಳು ನೋಡೋಣ. ಫೈನಲ್ ಆಗಿ ಇಲ್ಲಿ ಕೆಮಿಸ್ಟ್ರಿ, ಇಬ್ರಿಗೂ ಅಟ್ಯಾಚ್ಮೆಂಟ್ ಇದೆ ಅಂತ ಹೇಳಿದೆ. ಮತ್ತೊಂದು ರಿಲೀಸ್ ಯುವರ್ ಎಕ್ಸ್, ಪ್ಲೇಫುಲ್ನೆಸ್, ರೀಕನ್ಸಿಲಿಯೇಷನ್, ಹಾಗೆ ಒನ್ ಮೋರ್, ಕೀಪ್ ಆ್ಯನ್ ಓಪನ್ ಮೈಂಡ್, ಗಿವ್ ಯುವರ್ ರಿಲೇಷನ್ಶಿಪ್ ಎ ಚಾನ್ಸ್ ಅನ್ನೋದು ಬರ್ತದೆ. ವರ್ಕ್ ಆನ್ ಯುವರ್ ಪಾರ್ಟ್ನರ್ಶಿಪ್, ಇಲ್ಲಿ ನಿಮಗೆ ತಾಳ್ಮೆ ಅವಶ್ಯಕತೆ ಇದೆ, ದಿನ ನೆಮ್ಮದಿಯಾಗಿರಿ, ಇದೆಲ್ಲ ಸರಿಯಾಗುತ್ತೆ ಅನ್ನೋದು ಏಂಜಲ್ಸ್ನ ಮೆಸೇಜ್ ಆಗಿದೆ. ದೇರ್ ಈಸ್ ಎ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಹಿಯರ್ ಅನ್ನೋದಿದೆ. ಇಲ್ಲೊಂದು ಅಟ್ರಾಕ್ಷನ್ ಇದೆ, ಶುರುವಿನಲ್ಲಿ ಅಂಥ ಸೀರಿಯಸ್ನೆಸ್ ಇರಲಿಲ್ಲ, ಆದರೆ ಈಗ ಅಟ್ಯಾಚ್ಮೆಂಟ್ ಬೆಳೆದಿದೆ, ಅಟ್ರಾಕ್ಷನ್ ಇದೆ. ಈ ನೆಗೆಟಿವ್ ಎನರ್ಜಿ ಎಂಡ್ ಆಗ್ತಾ ಇದೆ, ಒಂದು ರೀಕನ್ಸಿಲಿಯೇಷನ್ ಇದೆ. ಸಮನ್ ಫ್ರಮ್ ಯುವರ್ ಪಾಸ್ಟ್ ಈಸ್ ರಿಟರ್ನಿಂಗ್ ಟು ಯುವರ್ ಲೈಫ್ ಅನ್ನೋದು ಬರ್ತಾ ಇದೆ ಇಲ್ಲಿ. ನಿಮಗೆ ಸದಾ ನೆನಪಾಗೋ ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರೆ ಅನ್ನೋದಿದೆ ಇಲ್ಲಿ. ನೀನು ಒಂಟಿಯಲ್ಲ, ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ ಹಾಗೆ ಹೇಳ್ತಾ ಇದ್ದಾರೆ ಅವರು. ಮುಂದೆ ಈ ಕನೆಕ್ಷನಲ್ಲಿ ಪಾಸಿಟಿವಿಟಿ ಇದೆ, ಇಬ್ಬರಲ್ಲೂ ಅಟ್ರಾಕ್ಷನ್ ಇದೆ. ಇದು ಹೀಗೆ ಮುಂದುವರಿಯುತ್ತೆ ಅಂತ ಅನಿಸುತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.